ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಪಾಪದ ವ್ಲಾಗ್ ಆದಮೇಲೆ ಇದು ನೆಕ್ಸ್ಟ್ ವ್ಲಾಗು. ಇದು ಕೂಡ ನಮ್ಮ ಪಾಪ ರಿಲೇಟೆಡ್ ಕೂಡ. ಏನಂತ ಹೇಳಿದ್ರೆ ತಾಯ್ತ ತೊಗೊಂಬರೋಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಪಪ್ಪ. ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ದೂರ ಇರೋವಂಥ ಕೂಡ್ಲಿಗೆರೆಗೆ. ಅಲ್ಲಿ ಪಾಪುಗಳಿಗೆ ತಾಯ್ತನ ಕೊಡ್ತಾರೆ. ಅದರಲ್ಲೂ ಈಗ ನಮ್ಮ ಪಾಪಗೊಂದು ತಿಂಗಳಾಗಕ್ಕೆ ಇನ್ನೂ 4-5 ದಿವಸ ಇದೆ. ಅಷ್ಟರೊಳಗಡೆ ಕಟ್ಟಬೇಕು ಅಂತ ಇವತ್ತು ಹೋಗ್ತಾ ಇದ್ದೀವಿ. ಭಾನುವಾರ ಮತ್ತು ಗುರುವಾರ ಕೊಡೋದಂತೆ ಅಲ್ಲಿ ತಾಯ್ತ. ಸೊ ಹೊರಟಿದ್ದೀವಿ. ಇವತ್ತು ಏನೇನೆಲ್ಲ ಮಾಡ್ತೀವಿ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಮಡ್ಲಕ್ಕೆ ಅಷ್ಟೇ ತಾನೇ? ಬರ್ರಿ ಫ್ರೆಂಡ್ಸ್ ಹೋಗೋಣ. ಹಬ್ಬ ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ದೂರ ಆಗುತ್ತೆ ಕೂಡ್ಲಿಗೆರೆ. ಸೊ ಬಂದು ನೋಡಿ ಕೂಡ್ಲಿಗೆರೆಗೆ. ಇಲ್ಲೇ ಇರೋ ದೇವಸ್ಥಾನದಲ್ಲೇ ತಾಯ್ತ ಮತ್ತು ಅಂತ್ರನ ಕೊಡೋದಂತೆ. ಆಮೇಲೆ ಒಳಗಡೆ ಹೋದ್ಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲೇ ಶಿವನೂ ಇತ್ತು ಮತ್ತು ವೀರಭದ್ರ ಸ್ವಾಮಿ ಪಕ್ಕದಲ್ಲಿತ್ತು. ಕಾಳಿಕಾದೇವಿ ಈ ದೇವ್ರ ಹತ್ರನೇ ತಾಯ್ತ ಮತ್ತು ಅಂತ್ರನ ಕೊಡೋದಂತೆ. ಅಲ್ಲಿ ನಮ್ಮ ಬಾಸ್ ಕೂಡ ಇದ್ದಾರೆ ನೋಡಿ, ಆಂಜನೇಯ. ಗಿರಿ ಕೂಡ್ಲಿಗೆರೆ ಅಂತ ಊರು. ಕೂಡ್ಲಿಗೆರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಕಾಳಿಕಾಂಬ ದೇವಿ, ಅದ್ರ ಕೆಳಗಡೆನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೇ ಅಂತ್ರ ಕೊಡೋದು ಅಂತ ನಮ್ಮ ಪಪ್ಪ ಹೇಳಿದ್ರು. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು, ನೋಡಿದ್ದು ಕೂಡ ಇದೇ ಫಸ್ಟ್ ಟೈಮು. ನನ್ನ ಮಗಳು ಕಿರಿಕಿರಿ ಮಾಡದೇ ಇರಲಿ ಅಂತ ಎಲ್ಲ ಬೇಡ್ಕೊಂಡು ಅವ್ರು ಕೊಟ್ಟಿರೋ ತಾಯ್ತನ ತೊಗೊಂಡೋಗ್ಬೇಕಾದ್ರೆ ಯಾರು ಇಸ್ಕೋತಾರೋ ಅವ್ರು ಮಾತಾಡಬಾರ್ದು. ನಮ್ಮ ಪಪ್ಪ ಇಸ್ಕೊಂಡ್ರು. ಅವರು ಮನೆ ಬರೋ ತನಕನೂ ಮಾತಾಡ್ತಾ ಇರಲಿಲ್ಲ. ನಾನು ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನೋಡ್ರಿ, ಭಾನುವಾರ ಗುರುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ತಾಯ್ತ ಕೊಡೋದು ಮಕ್ಕಳಿಗೆ. ಎಷ್ಟು ವರ್ಷದ ಮಕ್ಕಳಿಗಾದರೂ ಕೊಡ್ತಾರೆ ಒಟ್ಟಿಗೆ. ಅಲ್ಲಿ ತುಂಬ ಜನ ಮಕ್ಕಳು ಬಂದಿದ್ರು, ಅಂದರೆ ಒಂದು 4 ವರ್ಷ 3 ವರ್ಷ ಅಂಥ ಹುಡುಗರು ಕೂಡ ಬಂದಿದ್ರು ತಾಯ್ತ ಕಟ್ಟಿಸ್ಕೊಳ್ಳೋಕ್ಕೆ. ಒಂದು ಪಾಪು ಅಂತೂ 1 ತಿಂಗಳ ಮೇಲೆ 10 ದಿನ ಅಂತ ಹೇಳ್ದಂಗಿತ್ತು. ಅವರೂ ಬಂದಿದ್ರು, ಪಾಪು ಕರ್ಕೊಂಡೇ ಬಂದಿದ್ರು. ಫುಲ್ಲು ಸಣ್ಣ ಪಾಪು. ನಾನು ನಮ್ಮೂರ ಹತ್ರ ಇದ್ದಂಗೆ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ, ಅಮ್ಮ ಇಲ್ಲಿದ್ದೀವಿ ಅಂತ. ಅಮ್ಮನೂ ಫುಲ್ಲು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿಕೊಂಡು ಇದ್ದರು. ಬಂದ ತಕ್ಷಣವೇ ಮುಹೂರ್ತ ಬಾಗಿಲು ಮೇಲೆ ಇಟ್ಟು ತಾಯ್ತನ ಪೂಜೆ ಮಾಡ್ಕೊಂಡ್ವಿ. 2 ತಾಯ್ತ ಕೊಟ್ಟಿದ್ರು. ನನಗೆ ಗೊತ್ತಿರಲಿಲ್ಲ ಇದು 2 ತಾಯ್ತ, ಅಕ್ಕಂಗೊಂದು ಪಾಪುಗೊಂದು ಅಂತೆ. ಅಪ್ಪ ಮನೆಗೆ ಬರೋ ತನಕನೂ ಮಾತಾಡಿಲ್ಲ. ಇಲ್ಲಿ ಆ್ಯಕ್ಷನ್ ಮೂಲಕ ತೋರಿಸ್ತಾ ಇದ್ದಾರೆ, ಅಲ್ಲಿ ಮಾಡು ಇಲ್ಲಿ ಮಾಡು ಅಂತ. ಮಾತಾಡೋಂಗಿಲ್ಲ ಬೇರೆ ಅಂತ. ಒಟ್ಟು ತಾಯ್ತ ತೊಗೊಂಡು ಮನೆ ಬರೋ ತನಕನೂ ಯಾರು ತಾಯ್ತ ಹಿಡ್ಕೊಂಡಿರ್ತಾರೋ ಅವ್ರು ಮಾತಾಡೋಂಗಿಲ್ಲ ಅಂತೆ. ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮಮ್ಮ ಏನಾದರೂ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ. ಮತ್ತು ತಾಯ್ತನ ಯಾಕೆ ಹಿಂಗೆ ಬಟ್ಟೆಯಲ್ಲಿ ಕಟ್ತಾ ಇದ್ದೀವಿ ಅಂದರೆ, ಅದು ಸ್ವಲ್ಪ ಚೂಪುಗಿರೋ ಥರ ಇದೆ. ಮತ್ತು ಪಾಪುದ ಎಳೆ ಚರ್ಮ ಎಲ್ಲ ಏನಾದರೂ ಆಗಿಬಿಡುತ್ತೆ ಅಂತ ಬಟ್ಟೆಯಲ್ಲೇ ಹಾಕ್ಬಿಟ್ಟು ಸೂಜಿಲಿ ದಾರನ ಕಟ್ತಾ ಇದ್ದೀವಿ. ನೋಡಿ, ನಮ್ಮ ಮಗಳಿಗೆ ಯಾವುದೇ ಥರದ ಕಿರಿಕಿರಿ ಮಾಡದೇ ಇರಲಿ ತಂದೆ. ಬಾರಪ್ಪಿ, ನಿನಗೂ ಕಟ್ಬೇಕು, ನಿನಗೂ ಬಾರಪ್ಪಿ. ಆಕತ್ತೆ ಅನ್ಸ್ತತೆ. ಅಲ್ಲಿ ನೋಡ್ಕೊಂಡೆ ನಾನು. ಅವ್ರಿಗೆ ಕೇಳಿದ್ರು ಕಟ್ಟಕ್ಕೆ ಬರ್ತತಾ ಅಂತ. ಹ್ಞೂ ಅಂತಪ್ಪ. ಕಟ್ ಮಾಡಪ್ಪ ಅಷ್ಟು. ಇಲ್ಲ ನೀನು ಯಾಕೆ ಮಾತಾಡ್ಲಂಗದೀಯ? ಅಪ್ಪ ಮಾತಾಡಂಗಿಲ್ಲ ಅಷ್ಟೇ. ಎರಡೇ ಕೊಟ್ಟಿದ್ದು ಇಲ್ಲ ತೋಚು. ಹಿಂಗೆ ಕಟ್ಟಿದ್ರ? ಪಾಪುಗೆ ಹಿಂಗೆ ಕಟ್ಟಿದ್ರ? ಹಿಂಗೆ ಕಟ್ಟಿದ್ರು, ಎರಡೂ ಸೇರಿಸಿ. ನಿಮಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಎಷ್ಟೊಂದು ಜನ ಇದ್ರು ಗೊತ್ತಾ? ಮಾತಾಡ್ಸ್ಲಿಲ್ಲ. ನಮ್ಮಪ್ಪ ಮಾತಾಡಂಗಿರ್ಲಿಲ್ಲಲ್ಲ. ಇವಾಗ ಮಾತಾಡ್ಬೋದು. ಈಗ ಮಾತಾಡಲ್ಲ ಅವರು. ಏನಕ್ಕೆ ಹೋಗಿದ್ವಿ ಗೊತ್ತಿತ್ತಾ? ತಾಯ್ತಾನ ನೀನೇ ತರ್ತಿದ್ಯಾ? ನೀನೇ ತರ್ತಿದ್ಯಾ? ಯಾವಾಗ ತರ್ತಿದ್ದೆ? ಕೂಡ್ಲಿಗೆರೆ ಹೋಗಿದ್ಯಾ? ಯಾವ್ದ್ರಾಗೆ? ಇಲ್ಲ ಅಮ್ಮ, ಒಬ್ಬರೇ ತಿಂತಿದ್ದಾರೆ. ನೀನು ಹೋಗಿದ್ಯಾ ತರಕ್ಕೆ? ನೀನು ಹೋಗಿದ್ಯಾ? ಹೋಗುದೆ ಕೂಡ್ಲಿಗೆರೆಗೆ ತಾಯ್ತ ತರಕ್ಕೆ. ನಮ್ಮ ತಾತ ಹೋಗ್ತಿತ್ತಂತೆ. ಎಷ್ಟು ಕಿಲೋಮೀಟ್ರ್ ಗೊತ್ತೈತೇನ? 20 ಕಿಲೋಮೀಟ್ರು ಇಲ್ಲಿಂದ. ಹೆಂಗೆ ಹೋಗುದೆ? ಹಾಂ, ಹ್ಞೂ. ಯಾವಾಗ ಹೋಗಿದ್ದೆ?
ಮದ್ವಿಗ ಅದು ಅವಾಗ ಈಗ ಹೋಗಕತ್ತ ಇಲ್ಲ ಅಕ್ಷಯ ಬಗ್ಲಿಕ್ಕೆ ಹೋಗೋಕ್ಕಾಗಲ್ಲ ನಿನಗೆ ತಲೆ ತಿರುಗಿ ಬರ್ತತೆ ಭಾರಿ ಡವ್ ಮಾಡ್ತೀಯ ಕೇಳ್ಕೊಂಬಂದಿನಿ ಎಲ್ಲರೂ ಬರೀ ದೇವಸ್ಥಾನಕ್ಕೆ ಡೈರೆಕ್ಟ್ ಬರೋರು ನಾವು ಮೂರ್ತಕ್ಕೂ ಅಲ್ಲಿ ಏನೇನೈತೆ ಗೊತ್ತಾ ಶಿವ ದೇವಸ್ಥಾನ ಆಯ್ತಾ ವೀರಭದ್ರ ಸ್ವಾಮಿ ಪಕ್ಕದಾಗೆ ಫಸ್ಟ್ ಹೋದ ತಕ್ಷಣ ಮೇಲೆ ಹೊರ್ಗಡೆನೆ ಬರ್ತಾರೆ ಭಾನುವಾರ ಗುರುವಾರ ಅಮಾವಾಸ್ಯೆ ದಿನ ಮಾತ್ರ ತಾಯ್ತಾಂತ್ರ ಕೊಡೋದು ಅಂತ ನಾನು ಲಾಸ್ಟಿಗೆ ಕೊಡಲಾಗುತ್ತದೆ ಓದ್ಲಿಲ್ಲ ಪಾಪ ಭಾನುವಾರ ಕೊಡಲ್ಲ ಅಂದೆ ಆಮೇಲೆ ಒಂದ್ಸಲಿ ನೋಡ್ಕೊಂಬಂದ ಕರೆಕ್ಟಾಗಿ ಕೊಡ್ತಾರೆ ಅಂತ ನಾ ಇನ್ನೂ ಬಂದಿದ್ದಿಲ್ಲ ಅಲ್ಲೇ ಸೊಕ್ಕಂದು ಜನ ಬಂದಿರೋದು ಮಳೆ ಬಂದಿದ್ರು ಅದೇ ಅಲ್ಲಿ ಹೊರ್ಗಡೆ ಒಂದು ಹುಡ್ಗಿನ ಹಿಡ್ಕೊಂಡಿದ್ರಲ್ಲ ಅಲ್ಲ ಕೊಟ್ಟು ಈಗ ಒಂದು 10-15 ಜನ ಭಾನುವಾರನೇ ಕೊಡೋದಲ್ಲ ಇವಾಗ ಭಾಳ ಜನ ಬರ್ತಾರೆ ಅಲ್ಲಿಗೆ ಬಂದು ಕಟ್ಕೊಂಡು ಹೋಗ್ತಾರೆ ಇಬ್ರು ಗಂಡು ಮಕ್ಳನ್ನ ಕಟ್ಕೊಂಡ್ರು ಒಂದು ಆಂಟಿ ಆಮೇಲೆ ಸಣ್ಣವು ಬೇಕಲ್ಲ ಬಂದರಿಗೆ ಎದುರುಗಡೆನೆ ಒಂದು ವಿಗ್ರಹ ಹಿಡ್ಕೊಂಡಾರೆ ವಿಡಿಯೋ ಮಾಡಿದ್ದೀನಿ ಸಾವಿರ 120 ರೂಪಾಯಿ ತಗೊಂತಾರೆ ಒಂದು ತಾಯ್ತಕ್ಕೆ ಏನನ್ಲಿಲ್ಲ ಎಷ್ಟು ದಿನದ್ದು ಅಂತ ಕೇಳಿದ್ರು ಗುರುವಾರಕ್ಕೆ ಒಂದು ತಿಂಗಳಾಕತೆ ಅಂತ ಹೇಳಿದ್ವಾ ಅಲ್ಲಿ ಒಬ್ಬೊಬ್ರು ಏನಾರು ಹಿಡ್ಕೊಂಬಂದಿದ್ರು ವಾಂತಿ ಮಾಡ್ತಿದ್ದಾರೆ ರಾತ್ರಿ ಎಲ್ಲ ಮಕ್ಕಂತಿಲ್ಲ ಹಂಗೆ ಅಂದೊಂದು ತಾಳಿ ಕಟ್ಸ್ಕೊಂತಿದ್ರು ನೀರು ಹಾಕ್ತಾರೆ ಆಮೇಲೆ ಇದನ್ನ ಹಚ್ತಾರೆ ಧೂಳ್ತಾ ಚಿಂಕ್ ತಟ್ಟಿ 3 ದಿನ ನಾನ್ ವೆಜ್ ಮಾಡಿಬಿಡ್ರಿ ಇದನ್ನ 3 ದಿನ ಹಚ್ಚ್ರಿ ಅಂತ ಕೊಡ್ತಾರೆ ನಮಿಗೂ ಹೇಳಿದ್ರು ನಾನ್ ವೆಜ್ ಮಾಡಿಬಿಡ್ರಿ ಅಂತ ಮಾಡ್ತೀನಮ್ಮ ಎಲ್ಲಕ್ಕೂ ಒಂದೇ ಇವೆರಡೇ ಎಲ್ಲದಕ್ಕೂ ಕಟ್ಟಿರೋದು ಅದು ನಮ್ಮ ಅಜ್ಜ ತಂದದ ಅಜ್ಜನೇ ಕೇಳ್ಬೇಕು ಅವಾಗಿತ್ತು ಇವಾಗಲ್ಲ ಏನಿಲ್ಲ ಈ ವರ್ಷಿನ ತಾಳಿ ಅಂತ ಸಪ್ರೇಟ್ ಮಾಡೋಕ್ಕಾಗತ್ತಾ ಅದ್ರಿಗೆ ಹೆಂಗೆ ಮಾಡೋಕ್ಕಾಗತ್ತೆ ಎಲ್ಲ ಅದೊಂದು 2 ಸೇರ್ಸ್ ಮಾಡ್ತಾರೆ ಈಗ ಹೆಂಗ್ ತಗೋಬೇಕು ಹಿಂಗೆ ಹೇಳ್ಕನಂತ ಹಿಂಗೆ ಹತ್ರ ಕೇಳಲ್ಲ ತಾತ ಅದಕ್ಕೆ ಆಮೇಲೆ ನಾವು ಅದಕ್ಕೆ ಹಿಂಗೆ ತುಂಬಬೇಕು ಹಿಂಗೆ ಹಾಗಾದ್ರೆ ಸೇಮ್ ಮೈಯೆಲ್ಲ ಹೆಂಗ್ ಗುಲುಕ್ಸ್ಬೇಕು ಅಳ್ತಿರೋದೇ ಕೇಳಿಸ್ತಿಲ್ಲ ಕಿವಿ ಕೇಳಲ್ಲ ಏನ್ ಮಾಡೋದು ಅವಳು ಒಬ್ಳೆ ಸ್ನಾನ ಮಾಡಿ ಬಂದ ಮತ್ತೆ ಅಲ್ಲಿ ನೋಡಲ್ ಕೂತಿರೋದು ಅವರೇ ಹೋಗಿ ಕೂದ್ರು ಅಂತ ಗುಡ್ಲಿಗೆರಿಗೆ ಆಮೇಲೆ ಹೇಳ್ತಿದ್ದಾರೆ ಒಳ್ಳೆ ಕಣ್ಣು ನೋಡಕತ್ತೆ ಹೊರ ಕುತ್ಕೊಳಕ್ಕಾಗಲ್ಲ ಬೇಸಿಲ್ಲ ಹೋದ್ರೆ ಬಿಸಿಲು ಅವ್ರು ಇಲ್ಲಿರೋ ಕೇಳತ್ಲ ನಾವೇ ಹಿಂದ್ಗಡಿಗೆ ಹೋಗೋಣ ಯಾಕೆ ಹೋಗ್ಬಾರ್ದ ಹೋಗಿದ್ದೆ ನೀನ್ ಯಾಕೆ ಹೋಗಿದ್ದೆ ಅಂತೆ ನೀನ್ ಬರ್ತಿದ್ಯಾ ಕಾರ್ ತಗಂತಿದ್ದೆ ನೀನು ಯಾವಾಗಾರ ಹೋಗಿ ತಾಯ್ತಾ ತಂದಿಯಾ ಅಲ್ಲಿ ತಾಯ್ತಾ ತಂದಿಯಾ ಯಾವಾಗಾರ ಹೋಗಿ ಯಾವಾಗ ಯಾರಿಗೆ ನನಗಾಕಿಲ್ಲ ನೀನು ಸ್ಫೂರ್ತಿಗೆ ನೀನೇ ತಂದಿದ್ಯಾ ಆ ಅಮ್ಮ ಇಲ್ಲಿ ನೋಡಿಲಿ ನಿನಗೆ ಸ್ಫೂರ್ತಿಗೆ ನಾನೇ ತಂದು ಹಾಕಿದ್ದೀನಿ ಅಂತ ಪಾಪ ನೆನಪಿರ್ಬೇಕಲ್ಲಮ್ಮ ಮಲ್ಲಪ್ಪಗೌಡ್ರು ಮನೆ ಮೊಮ್ಮಕ್ಳಿಗೆ ಎಲ್ಲರಿಗೂ ಹಾಕಿತ್ತಂತೆ ಅದೇ ಪಾಪ ಪಾಪನ್ ತೂಗಂಗಾರೆ ಪಾಪನ್ ತೂಗಪ್ಪ ಕಳ್ತಾತ ಪಾಪನ್ ತೂಗು ಅಂದ್ರೆ ಹೋಗ್ತೈತಿ ಬಂಗಾರಿ ಮಕ್ಕಂದತ್ತ ಸ್ವಾಮಿ ಹತ್ರ ಕೇಳ್ಬೇಕಾನೆ ಎಷ್ಟು ವರ್ಷದಿಂದ ಹಿಂಗೈತಿ ಏನು ಅಂತ ಇರ್ತಿತ್ತಲ್ಲ ಅವ್ರು ಪೂಜೆ ಮಾಡ್ತಿದ್ರು ಎಸಕನ್ ಜನ ಬಂದಿದ್ರಲ್ಲಿ ಹೇಳಕ್ಕೆ ನಮ್ಮ ಪಾಪನ್ ಬೆಡ್ಡು ಎಂತ ಮೀಶೋದಲ್ಲಿ ಬುಕ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಲಿಂಕ್ ಬೇಕಿದೆ ನೋಡಿ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ನಮ್ಮ ಬೊಂಗರಿ ಬೆಡ್ಡು ಇದು ತುಪ್ಪ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ ಫ್ರೆಂಡ್ಸ್ ತಡೀರಿ ತೋರಿಸ್ತೀನಿ ನಮ್ಮಮ್ಮ ನಮ್ಮ ಅಕ್ಕಗೆ ಅಂತ ಏನಮ್ಮ ಇದು ಉಡೆ ತಿನ್ನಲ್ಲ ಉತ್ತುತ್ತೆ ಅದಕ್ಕೆ ಉಂಡೆ ಮಾಡ್ತೀನಿ ಉತ್ತುತ್ತೆ ಉಂಡೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹಾಕಿದ್ವಲ್ಲ ಇನ್ನೂ ವಿಡಿಯೋ ಮಾಡಿ ಎಡಿಟ್ ಮಾಡಿಲ್ಲ
ವಿಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡಿಲ್ಲ. ಉತ್ತುತ್ತೆ ಉಂಡೆ ಇವಾಗ ತಿನ್ಬೇಕು. ಭಾರಿ ಫುಲ್ಲು ಸಖತ್ತಾಗಿದೆ, ಬೇಕಾದರೆ ಹೇಳಿ. ತುಪ್ಪ ಕೊಡ್ತಿರೋದಲ್ಲಮ್ಮ, ಪುಡಿ ನಮ್ಮ ಅಕ್ಕ ತಿನ್ನಲ್ಲ ಅಂತ ಉಂಡೆ ಮಾಡಿರ್ತಿದ್ದಾರೆ. ಕಂದ ಮಕ್ಕಳವ ಇನ್ನು 12:30. ಮಕ್ಕಂದಿರ್ತಾಳೆ, ಆದರೂ ಕುಯ್ 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 ಅಂತಾಳೆ. ತುಕ ಅಂತ ಇರ್ಬೇಕು, ಇಲ್ಲ ಒಬ್ರು ಇರ್ಬೇಕು ಯಾರಾರ. ಇಲ್ಲ ಅಂದರೆ ಆಟ ಮಾತತ್ತೆ ಬಂಗಾರಿ. ಕಾಣಿಸಲ್ಲ ಬಿಡ್ರಿ, ತೋರ್ಸೋಣ ಅಂದರೆ ಕಾಣಿಸಲ್ಲ, ತೋರ್ಸಂಗೂ ಇಲ್ಲ. ನಾರ್ಮಲ್ ಡೆಲಿವರಿದು ಎಕ್ಸ್ಪೀರಿಯನ್ಸ್ ಹೇಳ್ತೀಯಲ್ಲ? ಯುಗಾದಿ ದಿನ ಹಾಂ ಎಕ್ಸ್ಪೀರಿಯನ್ಸ್ ಹೇಳ್ತಾಳೆ ಫ್ರೆಂಡ್ಸ್. ಆ ವ್ಲಾಗಿಗೆ ಕಾಯ್ತಾ ಇರಿ. ಇತ್ತೀಚೆಗೆ ನಾರ್ಮಲ್ ಡೆಲಿವರಿ ಆಗೋದೇ ಕಷ್ಟ ಐತೆ, ಅದರಲ್ಲಿ ನಮ್ಮ ಬೊಂಗೂರಿ ನಾರ್ಮಲ್ ಡೆಲಿವರಿ ನೋಡ್ರಿ. ಮಕ್ಕಂದಿರ್ತಾಳೆ, ಸೌಂಡ್ ಮಾಡ್ತಾಳೆ. ನಾನೇ ದೊಡ್ಡಿದು ಅಂದರೆ ಇವಳು ನನಗಿಂತ ದೊಡ್ಡಿದು. ಕಂದ ಎಷ್ಟು ತನಕ ಮಕ್ಕಂದಿರ್ಲಪ್ಪಿ? ಸ್ನಾನ ಮಾಡಿಸಿ ತಾತ ಆನ್ ಡ್ಯೂಟಿ. ಫೋನ್ ನೋಡ್ಕೊಂತಾನೆ ತೂಗೋದು ನಮ್ಮಪ್ಪ. ಎತ್ತಿತ್ತ ಪಪ್ಪ ಪಪ್ಪ ಎತ್ತಿತ್ಲಾ? ಅವಳು ಹಂಗೆ ಒಂಚೂರು ಕಿರಿಕಿರಿ. ಫ್ರೆಂಡ್ಸ್ ನಮ್ಮಮ್ಮ ತಾಯ್ತನ ಯಾಕೆ ಕಟ್ತಾರೆ ಏನು ಅಂತ ಹೇಳ್ತಾರಂತೆ. ಹೇಳಮ್ಮ. ಮಗುಗೆ 1 ತಿಂಗಳು ತುಂಬೋ ಅಷ್ಟರಲ್ಲಿ ತಾಳಿ ಅಂತ ತಂದಾಕ್ತೀವಿ, ತಾಯಿ ಮಗು ಇಬ್ಬರಿಗೂ. ಕಿರಿಕಿರಿ ಮಾಡೋದು, ಅಳೋದು, ಒಂಥರ ರೊಚ್ಚಿಗೇಳೋದು, ಈ ಥರದ್ದೆಲ್ಲ ಮಾಡುತ್ತೆ ಅಂತೇಳಿ ಹಿಂದಿನ ಕಾಲದಿಂದನೂ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ನಮಗೂ ಹಾಕ್ತಿದ್ರು, ನಮ್ಮ ಮಕ್ಳಿಗೂ ಹಾಕಿದ್ರು. ಈಗ ನಮ್ಮ ಮೊಮ್ಮಗಳಿಗೂ ನಾವು ಹಾಕಿದ್ದೀವಿ ತಗೊಂಬಂದು. ಅಲ್ಲಿ ಏನೋ ಒಂಥರ ದೈವ ಶಕ್ತಿ ಇರುತ್ತೆ, ದೇವ್ರು ಕಾಪಾಡ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ ನಮ್ಮಲ್ಲಿ. ಹಾಗಾಗಿ ಎಲ್ಲರೂ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಹಾಕ್ತೀವಿ. ನಮ್ಮ ಮನೆಗಳಲ್ಲಿ ಹಾಕೋ ಪದ್ಧತಿ ಇದೆ. ಮತ್ತು ಈಗ ಮಗು ತಂದೆ ಮನೆಯಲ್ಲೂ ಹಾಕ್ತಾರೆ ಅಂದರೆ ನಾವು ಹಾಕ್ತೀವಿ, ಅಲ್ಲಿ ಹಾಕಲ್ಲ ಅಂದರೆ ನಾವು ಹಾಕಲ್ಲ. ನನಗೂ ಹಾಕಿದ್ಯಮ್ಮ? ನನ್ನ ಸಣ್ಣ ಮಗಳಿಗೆ ಮೊದಲಿಗೆ 1 ಸರಿ ತಂದಾಕಿದ್ವಿ. ನಾನೇ ಅಂತ ಹೇಳು, ಸಣ್ಣ ಮಗಳು ಯಾರು ಅಂತ. ಇವಳಿಗೆ ದೀಪ್ತಿಗೂ ಕೂಡ 1 ಸರಿ ತಂದು ಹಾಕಿದ್ರು ನಮ್ಮಪ್ಪ. ಮತ್ತೆ ಇನ್ನೊಂದು ತುಂಬ ಹಠ ಮಾಡ್ತಿದ್ಲು, ತುಂಬ ಕಿರಿಕಿರಿ ಮಾಡ್ತಿದ್ಲು ಅಂತ ಮತ್ತೆ 3 ತಿಂಗಳಾದಮೇಲೆ ಮತ್ತೆ ತಗೊಂಬಂದು ರಚ್ಚಿನ ತಾಳಿ ಅಂತ ತಂದು ಹಾಕಿದ್ರು. ಆದರೂ ಕೂಡ ಅವಳು 12 ವರ್ಷದ ತನಕ ತುಂಬ ಕಾಟ ಎಲ್ಲ ಮಾಡ್ತಾನೆ ಇದ್ಲು. ಆದರೆ ಇವಾಗ ಹಂಗಲ್ಲ, ತುಂಬ ಒಳ್ಳೆ ಹುಡುಗಿ ಆಗಿದ್ದಾಳೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ಮನೆ ಕೆಲಸದಲ್ಲಾಗಿರ್ಬೋದು, ಅವ್ರ ಅಪ್ಪನಿಗಾಗಿರ್ಬೋದು, ಅಕ್ಕನಿಗಾಗಿರ್ಬೋದು, ಅವ್ರ ಅಕ್ಕನ ಮಗುಗಾಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲರನ್ನೂ ನೋಡ್ಕೋತಾಳೆ. ಅವ್ರ ತಾತನೂ ನೋಡ್ಕೋತಾಳೆ, ಎಲ್ಲರನ್ನೂ ಎಲ್ಲ ಥರ ಕೆಲಸನೂ ಮಾಡ್ತಾಳೆ. ಯಾವುದೂ ಬರಲ್ಲ ಅನ್ನಂಗಿಲ್ಲ, ಎಲ್ಲದೂ ಮಾಡ್ತಾಳೆ. ನಮಗೆ ಅವಳಿಂದ ತುಂಬಾ ಹೆಲ್ಪ್ ಆಗ್ತಿದೆ ನಮಗೆ. ಅಯ್ಯೋ, ನಾನೇನು ಹೇಳೇ ಇಲ್ಲ, ಹಿಂಗೆ ಹೇಳು ಅಂತ ಹೇಳಿದ್ಯಾ? ನಮ್ಮಮ್ಮ ನನ್ನ ಬಗ್ಗೆ ಅಭಿಪ್ರಾಯ ತುಂಬ ಚೆನ್ನಾಗಿ ಹೇಳಿದರು. ಮತ್ತೆ ಬೇರೆ ಏನಾದರೂ? ಸಣ್ಣಳಿದ್ದಾಗ ಎಷ್ಟು ಕಾಟ ತರಲೆ ಎಲ್ಲ ಮಾಡ್ತಿದ್ಲ, ಈಗ ಅಷ್ಟೇ ಗುಡ್ಗರ್ಲಾಗಿದ್ದಾಳೆ, ಒಳ್ಳೆ ಹುಡುಗಿ ಆಗಿದ್ದಾಳೆ. ಎತ್ತೋರಿಗೆ ಹೆಗಣ ಮುದ್ದು ಅಂದಂಗೆ ಆಗ್ಬಿಟ್ರೆ? ಇಲ್ಲ ಆ ಥರದ್ದೆಲ್ಲ ಹೇಳೋದೇ ಇಲ್ಲ ನಾನು. ಸುಳ್ಳೆಲ್ಲ ಇದ್ದದನ್ನ ಇದ್ದಾಗೆ ಹೇಳೋ ಅಭ್ಯಾಸ ನನಗೆ ಯಾವತ್ತೂ. ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ. ಮತ್ತು ನಾನು ಹೇಳೇನಾದ್ರು ಹೇಳ್ಸಿದ್ದೀನ ನಿನಗೆ? ತುಂಬ ಇಲ್ಲ ಅವಳು ಮೊದಲೆಲ್ಲ, ಈಗಲೂ ಕೂಡ ಜೋಶಿದ್ದಾಳೆ, ಹಾಗಂತ ಅವಳು ಇದು ಅಂತ ಹೇಳೋಕ್ಕಾಗಲ್ಲ. ಅವಳು ತುಂಬ ಒಳ್ಳೆ ಮನಸ್ಸಿದೆ, ಒಳ್ಳೆ ಗುಣ ಇದೆ ಅವಳ ಹತ್ರ, ಒಳ್ಳೆತನ ಇದೆ. ಹೆಲ್ಪಿಂಗ್ ನೇಚರ್ ಅಂತೂ ತುಂಬಾ ಇದೆ ಅವಳಿಗೆ. ಎಲ್ಲರಿಗೂ ಸಹಾಯ ಮಾಡೋ ಬುದ್ಧಿ ಇದೆ ಅವಳಿಗೆ. ಎಲ್ಲರ ಕಷ್ಟನೂ ಅರ್ಥ ಮಾಡ್ಕೊತಾಳೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಸಾಕಷ್ಟು ಕೆಲಸಗಳು ಮಾಡಿಕೊಡ್ತಾಳೆ. ಮತ್ತೆ ಬಂದಮೇಲೆ ಎಲ್ಲ ಕೆಲಸಗಳನ್ನು ಮಾಡ್ತಾಳೆ. ಮನೆ ಕೆಲಸದಲ್ಲಿ ತುಂಬಾ ಸಹಾಯ ಮಾಡ್ತಾಳೆ. ಹಾಗಾಗಿ ನನಗೆ ಸ್ವಲ್ಪ ಹಗುರ ಅನ್ನಿಸ್ತಾ ಇದೆ ಕೆಲಸದಲ್ಲಿ. ಅಷ್ಟು ಒತ್ತಡ ಇಲ್ಲ, ನಾನು ರಿಲೀಫ್ ಆಗಿದ್ದೀನಿ. ನಾನು ತಾಯಿ ಮಗಳು ನೋಡ್ಕೋತಾ ಮಾಡ್ತಾಯಿದ್ದೀನಿ. ಅವ್ರ ತಾತನೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಅವ್ರ ಅಪ್ಪನಿಗೂ ಕೆಲಸ ಮಾಡಿಕೊಡ್ತಾಳೆ, ನನಗೂ ಮಾಡ್ತಾಳೆ. ಒಟ್ಟಾರೆ ಹೇಳಬೇಕು ಅಂದರೆ ಎಲ್ಲ ಕೆಲಸದಲ್ಲೂ ಎಲ್ಲ ಥರದಲ್ಲೂ ಸಹಾಯ ನಮಗೆ ಕೊಡ್ತಾಯಿದ್ದಾಳೆ. ನಾನು ಇದನ್ನೆಲ್ಲ ಹೇಳ್ಸಿದ್ದೀನಿ ಅನ್ಕೊಂಬಿಡ್ತಾರಮ್ಮ. ಇಲ್ಲ, ನಾನೇ ಇದೆಲ್ಲ ಯಾವುದೂ ಅವಳು ಹೇಳ್ತಿಲ್ಲ, ನಾನು ಹೇಳ್ತಿರೋದು ನನ್ನ ಮಗಳ
ಅಭಿಪ್ರಾಯನ ನಾನು ತಾಯಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಮಕ್ಕಳು ಇದೇ ರೀತಿ ಇದ್ದರೆ ಎಲ್ಲ ತಾಯಿಯಂದ್ರಿಗೂ ತಂದೆ ಮನೇಲಿರೋರಿಗೆ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಮಕ್ಕಳು ಕೆಲಸನ ಕಲಿಬೇಕು ಅಂತ ನನ್ನ ಆಸೆ. ಕಲೀಲಿ. ಈಗಿನ ಮಕ್ಕಳು ಬರೀ ಹಾಗೆ ಹೀಗೆ ಮಾಡ್ಕೊತ ಹಿಂಗೆ ಮಾಡ್ತಿರ್ತಾರೆ. ಮೊಬೈಲ್ ಹಿಡ್ಕೊಳ್ಳೋದು, ಅದು ಮಾಡೋದು, ಇದು ಮಾಡೋದು. ಮೊಬೈಲು ನೋಡಲಿ, ಎಲ್ಲನೂ ಮಾಡಲಿ, ಒಳ್ಳೇದಕ್ಕೆ ಬೆಳೆಸ್ಕೊಳ್ಳಿ ಎಲ್ಲದನ್ನು ಅಷ್ಟೇ. ನನ್ನ ಓನ್ ಅಭಿಪ್ರಾಯ ಇದು. ನನ್ನ ಮನಸ್ಸಿನ ಮಾತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಫ್ರೆಂಡ್ಸ್. ಆಟೋ ತಂದು ಕಟ್ಟಿದೀವಲ್ಲ ಅಮ್ಮ, ನಮ್ಮ ಪಾಪ ಕಿರಿಕಿರಿ ಮಾಡ್ತೈತಾ, ಅಳ್ತೈತೆ ಅಂತ ಕಟ್ಟಿದೀವ ಏನು? ಅದು ಅಳುತ್ತೆ ಅಂತಲೇ ಕಟ್ಟೋದು ಫಸ್ಟ್ ಆಫ್ ಆಲು. ಆದರೆ ಮೊದಲೇ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. 1 ತಿಂಗಳು ಮಗು ಅಲ್ಲ ಇನ್ನು, ಮಾಡುತ್ತೆ. ಅದಕ್ಕಿನ್ನೂ ಗೊತ್ತಾಗಲ್ಲ. ಹಂಗೆ ಸ್ವಲ್ಪ ಒದ್ದೆ ಆದ ತಕ್ಷಣ ಕಿರಿಕಿರಿ ಅನ್ನುತ್ತೆ. ಈಗ ತಾಳಿ ಕಟ್ಟಿದ್ದೀವಲ್ಲ, ನೋಡಬೇಕು. ಅಳಲ್ಲ ಅಂತ ನಾವು ಅಂದ್ಕೊಂಡಿವಿ. ಆದರೆ ಮಕ್ಕಳು ಅಂದಾಗ ಅಳಬೇಕು, ನಗಬೇಕು, ಕೆಮ್ಮಬೇಕು, ಸೀನ್ಬೇಕು, ಬಿಕ್ಳಿಸ್ಬೇಕು, ಎಲ್ಲದನ್ನೂ ಮಾಡಬೇಕು. ಹಾಗಾದರೆ ಮಕ್ಕಳು ಎಲ್ಲದರ ಅನುಭವನೂ ನಮಗಾಗಬೇಕು, ಮಗುಗೂ ಆಗಬೇಕು. ಅದನ್ನೆಲ್ಲ ನಾವು ಖುಷಿಯಿಂದ ತುಂಬ ಈ ಸಮಯನ ನಾವು ಭಾಳ ಕಳೀತಾ ಇದ್ದೀವಿ. ಇದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಕೂಡ ನನ್ನ ಮಗಳು ಕೂಡ, ನಮ್ಮ ಸ್ಫೂರ್ತಿನೂ ಕೂಡ ತುಂಬ ಚೆನ್ನಾಗಿ ಅವಳ ಮಗಳನ್ನ ನೋಡ್ಕೊತಾ ಇದ್ದಾಳೆ. ಅವಳ ಮಗಳು ಎಲ್ಲ ಕಲಿತಾ ಇದ್ದಾಳೆ. ಮೊದಲನೇ ಮಗು ಅಲ್ಲ, ಅಷ್ಟು ಅಭ್ಯಾಸ ಇರಲ್ಲ ಯಾರಿಗೂ ಕೂಡ. ಅದರಲ್ಲೂ ಕೂಡ ತುಂಬ ಅಭ್ಯಾಸದಿಂದ ರಾತ್ರಿ ಎಲ್ಲ ನಿದ್ದೆ ಮಾಡೋದು. ಅವಳು ಡೇ ಎಲ್ಲ ಡ್ಯೂಟಿ ಹೋಗ್ತಿದ್ಲು. 8.5 ತಿಂಗಳ ತನಕನೂ ಡ್ಯೂಟಿ ಮಾಡಿದ್ಲು. ಆದರೂ ಕೂಡ ಮಗು ತಾಯಿ ಇಬ್ಬರೂ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಕೆಲಸ ಮಾಡ್ತಾರೋ, ಒಟ್ಟು ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಅದು ಅವಳಿಗೆ ತುಂಬಾ ಇದೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಳೆ. ಅವಳ ಬಗ್ಗೆ ಆಗಿರಲಿ, ಮಗಳ ಬಗ್ಗೆ ಆಗಿರಲಿ, ಮನೆಯವ್ರ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆನೂ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಳೆ. ಅದು ಕೂಡ ನಮಗೆ ತುಂಬ ಖುಷಿ ಕೊಟ್ಟಿದೆ. ಇಬ್ಬರು ಮಕ್ಕಳಿದ್ರು, ಇಬ್ಬರೂ ಒಂದೊಂದು ಥರ ಬೇರೆ ಬೇರೆ ರೀತಿ ಇದ್ದಾರೆ. ಇಬ್ಬರೂ ತುಂಬ ಒಳ್ಳೆಯವರೇ, ಅದರಲ್ಲಿ 2 ಮಾತಿಲ್ಲ. ಇಬ್ಬರು ಹೆಣ್ಮಕ್ಳು ನನಗೆ. ಈಗ ಮೊಮ್ಮಗಳು ಕೂಡ ನಮಗೆ, ಲಕ್ಷ್ಮಿ ಕೂಡ. ನಿನಗೆ ಮೊಮ್ಮಗಳು ಹುಟ್ಟಿದಾಳೆ ಅಂತ ಬೇಜಾರೇನಾದರೂ ಇದೆಯಾ? ಇಲ್ಲ, ನನಗೆ ತುಂಬಾ ಖುಷಿ ಇದೆ. ನಮ್ಮನೆ ಲಕ್ಷ್ಮಿ ಅಂತ ನಾನು, ಪುಟ್ಟ ಲಕ್ಷ್ಮಿ, ಪುಟಾಣಿ ಲಕ್ಷ್ಮಿ ಅಂತ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ನನಗೆ ತುಂಬಾ ಖುಷಿ ಇದೆ. ಈ ಇಬ್ಬರು ಹೆಣ್ಮಕ್ಳಿಂದ ನಾನು ತುಂಬ ಸಂತೋಷವಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಯಾವ ಗಂಡ್ಮಕ್ಳು ಇಲ್ಲ ಅನ್ನೋ ನೋವು, ಚಿಂತೆ ಯಾವುದೂ ಇಲ್ಲ ನನಗೆ. ಮೊದಲೆಲ್ಲ ಇತ್ತು, ಇಲ್ಲ ಅಂತ. ಇದು ಪಾಯಿಂಟ್. ಇವಾಗ ಅದು ನನಗೆ ತುಂಬ ತಲೆಗೆ ತುಂಬಿ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಕೂಡ ನನಗೆ ತುಂಬ ಪ್ರೆಷರ್ ಕೊಟ್ಟು ಆ ಥರ ಗಂಡು ಅಂತೇಳಿ ತಲೆ ತುಂಬಿಸಿದ್ರು. ಅದು ನನಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಣ್ಮಕ್ಳು ಯಾವ ಗಂಡ್ಮಕ್ಳಿಗೂ ಸರಿಸಾಟಿ ನನಗೆ ಬೆಳೆಸಿರೋದಾಗಿರಲಿ, ನೋಡಿರೋದಾಗಲಿ, ನೋಡ್ತಾ ಎಲ್ಲನೂ ಗಂಡ್ಮಕ್ಳು ಬೇಕು ಅನ್ನೋದನ್ನೇ ನಾನು ಮರೆತುಬಿಟ್ಟಿದ್ದೀನಿ. ನನಗೀಗ ನಮ್ಮ ಪುಟಾಣಿ ಲಕ್ಷ್ಮಿ ಹುಟ್ಟಿರೋದ್ರಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ. ನಮ್ಮ ಪುಟ್ಟ ಲಕ್ಷ್ಮಿ ಬಂದ ಮೇಲೆ ನಮ್ಮ ಮನೆ ಎಲ್ಲನೂ ಬದಲಾವಣೆ ಆಗ್ತಾಯಿದೆ. ಅವ್ರ ಚಿಕ್ಕಿಗೆ ಕೆಲಸ ಸಿಕ್ತು. ಆಮೇಲೆ ಮನೇಲಿ ಅವ್ರ ತಾತನ ಸ್ವಲ್ಪ ಕೆಲಸಗಳು ತುಂಬ ಫ್ಲಾಪ್ ಆಗಿದ್ವು. ಅವೆಲ್ಲ ತುಂಬ ಮುಂದುವರಿತಾ ಇದೆ ಆ ಕೆಲಸಗಳೆಲ್ಲ. ಅದರಿಂದ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಬಂದಿದೆ. ಮನೇಲಿ ನೆಮ್ಮದಿ, ಶಾಂತಿ, ಸಂತೋಷ ಎಲ್ಲನೂ ನಮಗೆ ಅವಳು ತಂದು ಕೊಟ್ಟಿದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಮ್ಮ ನನ್ನ ಬಗ್ಗೆ ಇಷ್ಟಕ್ಕಂದು ಹೊಗಳುತ್ತಲ್ಲ ಫ್ರೆಂಡ್ಸ್. ನಾನು ಹುಟ್ಟಿದಾಗ ನಮ್ಮಮ್ಮ ಯಾಕೆ ಅಳ್ತಿತ್ತು ಅಂತ ಕೇಳ್ರಿ. ಯಾಕೆ ಅಳ್ತಿದ್ದೇವ? ನಾನು ಗಂಡ್ಮಗು ಆಗಿಲ್ಲ, ಇವಳು ಯಾಕಪ್ಪ ಹುಟ್ಟಿದ್ಲು, ಮತ್ತೆ ಗಂಡ್ಮಗು ಬೇಕು ಅಂತ ನಮ್ಮ ಅತ್ತೆ, ನಮ್ಮ ಮಾವ ಕಾಟ ಕೊಡ್ತಾರೆ. ನನಗೆ ಇವಳು ಹುಟ್ಟಿರೋದ್ರಿಂದ ನನಗೆ ಇವಳು ಹುಟ್ಟಿದಾಗ ನಾನು ತುಂಬ ಅಳ್ತಿದ್ದೆ. ಅಂದರೆ ಆಸ್ಪತ್ರೆಯವರೆಲ್ಲ ಬಂದು ಸಮಾಧಾನ ಮಾಡ್ತಿದ್ರು. ಎಷ್ಟು ಚೆನ್ನಾಗಿದೆ, 4.25 kg ಮಗು ಇದೆ, ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ, ಯಾಕೆ ಅಳ್ತೀಯಾ ಅಂತ ಭಾಳ ಹೇಳ್ತಿದ್ರು. ಆದರೆ ನಾನು ಮತ್ತೆ ಗಂಡ್ಮಗು ಬೇಕಲ್ಲ, ಮತ್ತೆ ನಾನು ಬಿಡ್ಕೋಬೇಕಲ್ಲ ಅಂತ ಹೆದರಿ ಅಳ್ತಾ ಇದ್ದೆ. ಅದು ಈಗ ನನಗೆ ಆವಾಗ ಯಾಕೆ ದೇವರು ನನಗೆ ಅವಳನ್ನು ಹುಟ್ಟಿಸಿದೆ ಅನ್ನೋದು ನನಗೆ ಹೋಗ್ತಾ ದಿನಗಳಲ್ಲಿ ನನಗೆ ಗೊತ್ತಾಯಿತು. ಅವಳ ಹುಟ್ಟಿಗೆ ಒಂದು ಕಾರಣ ಇರ್ತದೆ. ಯಾರೂ ಕೂಡ ಸುಮ್ಮನೆ ಭೂಮಿ ಮೇಲೆ ಬರಲ್ಲ. ಒಂದು ಮಗು ಹುಟ್ಟುತ್ತೆ ಅಂದರೆ, ಹೆಣ್ಣಾಗಲಿ ಗಂಡಾಗಲಿ, ಅದರಲ್ಲಿ ತುಂಬಾ ಅದರಿಂದ ಮುಂದೆ ಉಪಯೋಗ ಇರುತ್ತೆ. ಅದನ್ನು ಸುಮ್ಮನೆ ಭೂಮಿ ಮೇಲೆ ಆ ಭಗವಂತ ನಮಗೆ ಕೊಡಲ್ಲ. ಆ ದೇವ್ರು ಕೊಟ್ಟ ಪ್ರಸಾದ ಅಂತೇಳಿ ನಾವು ಯಾವುದನ್ನಾದರೂ ನಾವು ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋತೀವಿ. ತುಂಬ ಒಳ್ಳೆಯದಾಗಿದೆ ನನ್ನ ಮಗಳಿಗೆ. ನಾನು ಅವತ್ತು ಎಷ್ಟು ಹತ್ತಿದ್ನೋ ಇವತ್ತು ಅಷ್ಟು ಖುಷಿಯಾಗಿ, ಅದರ 100 ಪಟ್ಟು ಖುಷಿಯಾಗಿ ನನ್ನ ಮಗಳನ್ನು ನಾನು ಇಷ್ಟಪಡ್ತೀನಿ. ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನೋ ಥರ ಇದ್ದಾಳೆ. ಅವಳು ಕಷ್ಟದ ದಿನಗಳಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ, ನಮಗೆ ತಾಯಿ ಥರ ನಮ್ಮನ್ನು ನೋಡಿಕೊಂಡು, ನಮಗೆಲ್ಲ ಥರದಲ್ಲೂ ಹೆಲ್ಪ್ ಮಾಡ್ಕೊತ ಸಪೋರ್ಟಿವ್ ಆಗಿದ್ದಾಳೆ. ಜಾಸ್ತಿ ಹೇಳಕ್ಕೆ ಹೋದರೆ ಇವಳೇನು ಮಗಳ ಬಗ್ಗೆ ಇಷ್ಟೊಂದು ಹೇಳ್ತಾಳೆ ಅನಿಸುತ್ತೆ. ಹಾಗಾಗಿ ನಾನು ಹೆಚ್ಚೇನು ಹೇಳಕ್ಕೆ ಹೋಗಲ್ಲ. ಆದರೆ ನನ್ನ ಅನಿಸಿಕೆ, ನನ್ನ ಮನಸ್ಸಿನ ಮಾತನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಅಯ್ಯೋ, ಮತ್ತು ನಮ್ಮ ಪುಟಾಣಿ ಲಕ್ಷ್ಮಿ ಮಾತ್ರ
ತುಂಬ ಆಕ್ಟಿವ್ ಆಗಿದೆ, ತುಂಬ ಚೂಟಿಯಾಗಿದೆ, ತುಂಬ ಹೆಲ್ತಿಯಾಗಿದೆ. ತಾಯಿ ಮಗು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ. ಯಾರಂಗದಳೆ? ಅವಳು ಹೇಳ್ಬೇಕಂದ್ರೆ ಯಾರಂಗೆ ಅಂತ ಹೇಳೋಕ್ಕಾಗಲ್ಲ. ಇವಾಗಲೇ ಏನು ಗೊತ್ತಾಗಲ್ಲ, ಅವರು ಇವರು ಅಂತ ಹೋಲಿಕೆ ಮಾಡೋಕ್ಕಾಗಲ್ಲ. ಅವಳದೇ ಆದ ಐಡೆಂಟಿಲಿ ಅವಳು ಇರಲಿ ಅಂತ ನಾನು ಇಷ್ಟಪಡ್ತೀನಿ ಅಷ್ಟೇ. ಯಾರಿಗೂ ಹೋಲ್ಸೋಕ್ಕೋಗಲ್ಲ. ಸ್ವಲ್ಪ ಮಟ್ಟಿಗೆ ಯಾರಂಗದಳೆ ಹೇಳು. ಸ್ವಲ್ಪ ಮಟ್ಟಿಗೆ ಅವ್ರ ಚಿಕ್ಕಿ ಥರ ಚುರುಕಾಗಿ ಆಕ್ಟಿವ್ ಆಗಿ, ಏಕೆಂದರೆ ಅದೇ ರಾಶಿ, ಅದೇ ನಕ್ಷತ್ರ, ಅದೇ ವಾರ, ಅದೇ ಇದರಲ್ಲಿ ಎಲ್ಲದು ಸೇಮ್. ಅವಳು ಚಿಕ್ಕಿದು ಏನಿದೆಯೋ ಅದೇ ದಿನ ಅವಳು ಹುಟ್ಟಿದಾಳೆ. ಟೈಮಿಂಗ್ಸ್ ಒಂದು ಚೇಂಜ್ ಬಿಟ್ಟರೆ ಇನ್ನು ಅಕ್ಷರಗಳು ಸಹ ಅದೇ ಅಕ್ಷರಗಳು, ಎಲ್ಲದೂ ಕೂಡ 100 ಬಂದಿದೆ ಅವಳು ಗುಣ, ಅವಳು ರಾಶಿ ಫಲಗಳೆಲ್ಲ. ಏನಪ್ಪ ಅಂದರೆ ಟೈಮಿಂಗ್ಸ್ ಒಂದು ಚೇಂಜ್ ಆಗಿದೆ ಬಿಟ್ಟರೆ, ಅವಳು 1 ಗಂಟೆ 3 ನಿಮಿಷಕ್ಕೆ ಹುಟ್ಟಿದ್ಲು, ಅವ್ರ ಚಿಕ್ಕಿ 7 ಗಂಟೆ 15 ನಿಮಿಷಕ್ಕೆ ಹುಟ್ಟಿದ್ಲು. ಅದೇ ವಾರ, ಅದೇ ನಕ್ಷತ್ರ, ಅದೇ ಚರಣ, ಅದೇ ರಾಶಿ, ಅದೇ ಅಕ್ಷರದಲ್ಲಿ. ಅದಕ್ಕೋಸ್ಕರ ನನ್ನಂಗೆ ಇರ್ಬೋದು. ಅವ್ರ ಚಿಕ್ಕಿ ಥರನೇ ಬೆಳೀಲಿ, ಅವ್ರ ಚಿಕ್ಕಿ ಥರನೇ ಆಗಲಿ ಅನ್ನೋದು ನಮ್ಮ ಆಸೆ ಇದೆ. ಕೊನೆಗೆ ಅವಳದೇ ಆದ ಅವಳು ಐಡೆಂಟಿ ಮಾಡ್ಕೊಂಡು ಅವಳು ರೂಪಿಸ್ಕೊಳ್ಳಿ. ಹೆಸರು ದಿವಿಷಾ ಗೌಡ ಅಂತ ಇಟ್ಟಿದ್ದೀವಿ. ಇದು ದುರ್ಗಾದೇವಿಯ ವಂಶ, ದುರ್ಗಾದೇವಿಯ ಇನ್ನೊಂದು ಹೆಸರು ದಿವಿಷಾ. ಅಂದರೆ ಆ ದೇವಿ ಕೃಪೆ, ಆಶೀರ್ವಾದ ಆ ದಿವಿಷಾ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾವಿಲ್ಲಿ ಇಂಟರ್ವ್ಯೂ ಮಾಡ್ತಿದ್ರೆ ಇವ್ರು ಸೈಲೆಂಟ್ ಬಂದು ನಿಂತ್ಕೊಂಡ್ರು. ಇನ್ನು ಭಾಳ ಹೇಳ್ದೆ ನೀನು ಬರಕ್ಕಿತ್ತು. ಹ್ಞೂನಪ್ಪ, ತುಂಬ ಚೆನ್ನಾಗಿ ಹೇಳ್ತು. ನೋಡ್ತೀವಲ್ಲ ಯೂಟ್ಯೂಬಾಗ ನೋಡ್ತೀವಲ್ಲ ತಗಂತ ಫುಲ್ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಪೇರೆಂಟ್ಸ್ ಮಾತ್ರ. ಯೂಟ್ಯೂಬ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ 4-5 ನಿಮಿಷಗಟ್ಟಲೆ ಎಲ್ಲ ಮಾತಾಡಿದ್ದು. ನನಗಂತೂ ಅವ್ರು ಮಾತಾಡಿದ್ದು ತುಂಬ ಖುಷಿ ಆಯಿತು. ನನ್ನ ಬಗ್ಗೆ ಆಗಲಿ, ನಮ್ಮ ಅಕ್ಕನ ಬಗ್ಗೆ ಆಗಲಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಅಂತ ಕೇಳೋಕ್ಕೇ ಖುಷಿ ಆಗುತ್ತೆ. ಯಾಕಂದರೆ ಇಬ್ಬರು ಹೆಣ್ಮಕ್ಳಂದ್ರೂ ಗಂಡು ಮಗ ಇಲ್ಲ ಅನ್ನೋ ಕೊರತೆನ ನೀಗಿಸಿದ್ದೀವಿ ಅಂತ ಕೇಳೋಕ್ಕೇ ಒಂಥರ ಸಂತೋಷ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ನಾನು ಹುಟ್ಟಿದಾಗ ನಮ್ಮಮ್ಮ ತುಂಬ ಹತ್ತಿದ್ರಂತೆ, ತುಂಬ ಅಂದರೆ ಫುಲ್ ಹಾಸ್ಪಿಟಲ್ಲೇ ಬಂದು ಸಮಾಧಾನ ಮಾಡ್ತಿದ್ರಂತೆ. ಯಾಕೆ ಹೇಳ್ತಿದ್ಯಾ ಬಿಡು ಅಂತ. ಹೆಣ್ಣು ಮಗಳು ಅನ್ನೋ ಒಂದೇ ಕಾರಣಕ್ಕೆ ಹತ್ತಿದ್ದಾರೆ ಫ್ರೆಂಡ್ಸ್. ಅದರಲ್ಲೂ ನಾನು 4.25 kg ಇದ್ನಂತೆ. ನನ್ನ ಮಗಳು ಈಗ 3.5 ಇದ್ದಾಳೆ. ಆದರೆ ನಾನು ಹುಟ್ಟಿದಾಗೆ 4.25 kg ಇದ್ನಂತೆ. ಅದು ತುಂಬ ಇರೋದು ನೋಡಿದ್ರು ನಮ್ಮಮ್ಮ ಖುಷಿ ಪಡಬೇಕಾ, ಅದು ಬಿಟ್ಟು ಹೆಣ್ಣು ಹುಡುಗಿ ಅಂತ ಅಳ್ತವ್ರಂತೆ. ಬಟ್ ಈಗ ಯಾಕಾದರೂ ಹುಟ್ಟಿದ್ಲೋ ಅನ್ನಿಸ್ಕೊಳೋದ್ಕಿಂತ ಇವಳು ಇಲ್ಲದೆ ಇದ್ದಿದ್ರೆ ಲೈಫ್ ಹೆಂಗಿರ್ತಿತ್ತು ಅನ್ಸ್ಕೊಳೋದು ತುಂಬಾ ಕಷ್ಟ. ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮಮ್ಮನ ಮಾತು ಕೇಳಿ ಅವಾಗವಾಗ ಹೇಳ್ತಾನೆ ಇರ್ತಾರೆ, ಬಟ್ ಇಷ್ಟು ಫೀಲ್ ಮಾಡಿಕೊಂಡು ಇದೇ ಫಸ್ಟ್ ಟೈಮ್ ಹೇಳಿದ್ದು. ನನಗಂತೂ ತುಂಬ ಖುಷಿ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.